My precious brothers and sisters, I welcome all of you to this program, the month of February. ನನ್ನ ಅಮೂಲ್ಯ ಸಹೋದರ ಸಹೋದರರೇ, ಈ ಫೆಬ್ರವರಿ ಮಾಸದ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಸುಸ್ವಾಗತ ಬಯಸ್ತೇನೆ. Yes, we are starting the month of February 2017. 2017 ಫೆಬ್ರವರಿ ತಿಂಗಳನ್ನು ನಾವು ಆರಂಭಿಸುತ್ತಿದ್ದೇವೆ. You may be thinking, what is going to happen this month? ಈ ತಿಂಗಳಲ್ಲಿ ನಮಗೆ ಏನು ಸಂಭವಿಸಬಹುದೋ ಏನೋ ಎಂಬುದಾಗಿ ನೀವು ಒಂದು ವೇಳೆ ಆಲೋಚಿಸ್ತಾ ಇರಬಹುದು. We see that verse in Psalm 27 verse 14. ಕೀರ್ತನೆ 27ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಆ ವಾಕ್ಯವನ್ನು ನಾವು ನೋಡ್ತೇವೆ. Wait on the Lord, be of good courage, and he shall strengthen thine heart. Wait, I say, on the Lord. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. Yes, my beloved brothers and sisters, you have to do this only. ಹೌದು ನನ್ನ ಪ್ರಿಯ ಸಹೋದರ ಸಹೋದರೇ, ನೀವು ಇದನ್ನೇ ಮಾಡಬೇಕು. As we are starting this month of February, we are going to wait on the Lord. ಫೆಬ್ರವರಿ ತಿಂಗಳನ್ನು ನಾವು ಆರಂಭಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾವು ದೇವರಿಗೋಸ್ಕರ ನಿರೀಕ್ಷಿಸಿಕೊಂಡೇ ಇರಬೇಕು. You might have been confused with various things. ಅನೇಕ ವಿಷಯಗಳಲ್ಲಿ ಒಂದು ವೇಳೆ ನಿಮಗೆ ಗೊಂದಲ ಉಂಟಾಗಿರಬಹುದು. But wait on the Lord. ಆದರೆ ಕರ್ತನನ್ನೇ ನಿರೀಕ್ಷಿಸಿಕೊಂಡಿರಿ. Young people, are you worried about your exams? ಯವನಸ್ಥ ಮಕ್ಕಳೇ, ನಿಮ್ಮ ಪರೀಕ್ಷೆಗಳನ್ನು ಕುರಿತು ಚಿಂತೆಯಲ್ಲಿದ್ದೀರಾ? Very soon I have to write the exam. ಶೀಘ್ರದಲ್ಲೇ ನಾನು ಪರೀಕ್ಷೆ ಬರೀಬೇಕಾಗಿದೆ. I don't have memory power at all. ನನಗೆ ಜ್ಞಾಪಕ ಶಕ್ತಿ ಇಲ್ಲ. What shall I do? ಏನು ಮಾಡಲಿ? Wait on the Lord. ಕರ್ತನನ್ನು ನಿರೀಕ್ಷಿಸಿರಿ. Sisters, you may be worrying over so many things. ಸಹೋದರರೇ, ಅನೇಕ ವಿಷಯದಲ್ಲಿ ನೀವು ಚಿಂತಿಸುತ್ತಾ ಇರಬಹುದು. About your children's exam. ನಿಮ್ಮ ಮಕ್ಕಳ ಪರೀಕ್ಷೆಗಳನ್ನು ಕುರಿತು. How my child is going to write the exam? She is so sick. ಅಯ್ಯೋ, ನನ್ನ ಮಗಳು ಬಲಹೀನಳು, ವ್ಯಾಧಿಸ್ಥಳು, ಹೇಗೆ ಪರೀಕ್ಷೆ ಬರೀತಾಳೋ ಗೊತ್ತಿಲ್ಲವೇ? All sorts of problems. ಇಂಥ ಅನೇಕ ಸಮಸ್ಯೆಗಳು ಇರಬಹುದು. But the Bible says, ಸತ್ಯವೇದ ಹೇಳುತ್ತದೆ, wait on the Lord. ಕರ್ತನನ್ನು ನಿರೀಕ್ಷಿಸಿರಿ. Yes, through waiting upon the Lord, you are going to achieve great things the whole of this month. ಹೌದು, ಕರ್ತನನ್ನು ನಿರೀಕ್ಷಿಸಿಕೊಳ್ಳುವಾಗ ಮಹತ್ತರವಾದ ಸಂಗತಿಗಳನ್ನು ಈ ತಿಂಗಳಲ್ಲಿ ನೀವು ಕಾಣಲಿಕ್ಕಿದ್ದೀರಿ. My precious brothers and sisters and little children, ನನ್ನ ಅಮೂಲ್ಯ ಸಹೋದರ ಸಹೋದರರೇ ಮತ್ತು ಪ್ರಿಯ ಮಕ್ಕಳೇ, we are going to see how we can overcome all our troubles, all our pain, all our sorrows, and have happiness and joy the whole of this month February. ನಮ್ಮ ಎಲ್ಲ ದುಃಖ, ಸಂಕಟ, ಹೋರಾಟ, ಸಮಸ್ಯೆಗಳು ಎಲ್ಲದರ ಮೇಲೆ ಜಯವನ್ನು ಸಾಧಿಸಿ ದೇವರ ಶಾಂತಿ ಸಮಾಧಾನ ಇಡೀ ತಿಂಗಳು ಹೇಗೆ ಹೊಂದುವಂಥದ್ದನ್ನು ಈಗ ನೋಡೋಣ. If you have your Bible, open this Bible and read Psalm 27 verse 14. ಸತ್ಯವೇದ ನಿಮ್ಮ ಕೈಲಿರುವುದಾದರೆ ಸತ್ಯವೇದನ್ನು ತೆಗೆದು ಕೀರ್ತನೆ 27:14ನೇ ವಾಕ್ಯವನ್ನು ಓದಿ ನೋಡ್ರಿ. Let us read the verse and analyze what God is talking to us. ಆ ವಾಕ್ಯವನ್ನು ಓದಿ ದೇವರು ಯಾವ ಕಾರ್ಯವು ನಮ್ಮ ಸಂಗಡ ಮಾತನಾಡ್ತಾನೆ ಎಂಬುದಾಗಿ ಅವಲೋಕಿಸೋಣ. Wait on the Lord and be of good courage. ನೀವು ದೇವರಿಗೋಸ್ಕರ ಕಾದಿರಿ, ಧೈರ್ಯದಿಂದ ಕೆಲಸ ಮಾಡಿರಿ. In the same way, you can read 2 Chronicles chapter 19 verse 11 also. A real Christian life is a victorious life. ನಿಜವಾದ ಕ್ರೈಸ್ತ ಜೀವಿತ ಅದು ಒಂದು ಜಯದ ಜೀವಿತವಾಗಿದೆ. The Lord God Almighty sent His only begotten Son Jesus Christ to suffer in this world on the cross and to give us all victory. ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾಂತ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿ ಶಿಲುಬೆಯಲ್ಲಿ ಮರಣವನ್ನು ಹೊಂದುವಷ್ಟು ತನ್ನನ್ನು ಒಪ್ಪಿಸಿಕೊಟ್ಟದರ ನಿಮಿತ್ತವಾಗಿ ಎಲ್ಲದರ ಮೇಲೆ ನಾವು ಜಯವನ್ನು ಪ್ರಾಪ್ತಿ ಮಾಡಿಕೊಳ್ತೇವೆ. Through His death on the cross we receive all God's abundant blessings. ಯೇಸು ಕ್ರಿಸ್ತನ ಶಿಲುಬೆ ಮರಣದ ನಿಮಿತ್ತವಾಗಿ ನಾವು ಎಲ್ಲ ಆಶೀರ್ವಾದವನ್ನು ದೇವರಿಂದ ಹೊಂದಿಕೊಳ್ಳುತ್ತೇವೆ. It is ready. ಅದು ಸಿದ್ಧವಾಗಿದೆ. He has already given His life on the cross and He is keeping everything ready for us to receive. ಶಿಲುಬೆಯಲ್ಲಿ ಆತನು ಮರಣವನ್ನು ಜಯಿಸಿ ನಮಗೆ ಜಯವನ್ನು ಅನುಗ್ರಹಿಸಿಕೊಟ್ಟು ಎಲ್ಲವನ್ನು ಸಿದ್ಧಗೊಳಿಸಿಟ್ಟಿದ್ದಾನೆ. So what we have to do? ಹಾಗಾದ್ರೆ ನಾವು ಏನು ಮಾಡಬೇಕು? We have to wait on the Lord. ನಾವು ಕರ್ತನನ್ನು ನಿರೀಕ್ಷಿಸಿಕೊಂಡಿರಬೇಕು. How much time we spend to wait on the Lord? ಕರ್ತನ ಸಮಯದಲ್ಲಿ ನಾವು ಎಷ್ಟು ಸಮಯವನ್ನು ಕಳೆಯುತ್ತಿದ್ದೇವೆ? More you wait upon the feet of the Lord, the more you will feel the presence of God. ಕರ್ತನ ಪಾದಸ್ಥಾನದಲ್ಲಿ ಎಷ್ಟು ಸಮಯ ನೀವು ಹೆಚ್ಚಾಗಿ ಕಳೆಯುತ್ತೀರೋ ಅಷ್ಟು ದೇವರ ಪ್ರಸನ್ನತೆಯನ್ನು ನಿಮ್ಮ ಜೀವನದಲ್ಲಿ ನೀವು ಹೊಂದಲಿಕ್ಕೆ I ಸಾಧ್ಯ. would like to mention one verse from the Bible. ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. If you read Deuteronomy chapter 4, 4th verse. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದಿ ನೋಡ್ರಿ. But ye that did cleave unto the Lord your God
are alive, every one of you this day. ನಿಮ್ಮ ದೇವರಾದ ಯೆಹೋವನನ್ನು ಹೊಂದಿಕೊಂಡವರಾದ ನೀವಾದರೋ ಇಂದಿನವರೆಗೂ ಉಳಿದುಕೊಂಡಿದ್ದೀರಿ ಎಂಬುದಾಗಿ ವಾಕ್ಯ ಹೇಳಲ್ಪಟ್ಟಿದೆ. Wait on the Lord means cleave unto the Lord. ಕರ್ತನ ಮೇಲೆ ಆಧಾರ ಮಾಡಿಕೊಳ್ಳುವುದು ಎಂಬುದಾಗಿ ಹೇಳುವುದಾದರೆ ಆತನನ್ನೇ ಹೊಂದಿಕೊಂಡಿರುವಂಥದ್ದು. Putting all your hope and trust upon the Lord. ನಿಮ್ಮ ಎಲ್ಲ ನಂಬಿಕೆ ನಿರೀಕ್ಷೆ ಆತನ ಮೇಲೆ ಇಡುವಂಥದ್ದು. Clinging on to the Lord. ಆತನನ್ನೇ ದೃಢವಾಗಿ ಹಿಡ್ಕೊಳ್ಳುವಂಥದ್ದು. Clinging on to Him tightly. ಆತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಂಥದ್ದು. Asking God, Father, if you leave me, I have nothing in this world. I have nobody in this world. ಕರ್ತನೇ, ನೀನು ಬಿಟ್ಟರೆ ಈ ಭೂಲೋಕದಲ್ಲಿ ನನಗೆ ಯಾರೂ ಇಲ್ಲ ಎಂಬುದಾಗಿ ಆತನನ್ನೇ ಗಟ್ಟಿಯಾಗಿ ಹಿಡ್ಕೊಳ್ಳುವಂಥದ್ದು. You are my only hope. ನೀನೊಬ್ಬನೇ ನನ್ನ ನಿರೀಕ್ಷೆ. You are my only joy. ನೀನೊಬ್ಬನೇ ನನ್ನ ಆನಂದ. You are the only way. ನೀನೊಬ್ಬನೇ ನನಗೆ ಮಾರ್ಗ. Help me. ನನಗೆ ಸಹಾಯ ನೀಡು. This is prayer. ಇದು ಪ್ರಾರ್ಥನೆ. Cleaving unto the Lord. ಆತನನ್ನೇ ಆಧಾರ ಮಾಡಿಕೊಳ್ಳುವಂಥದ್ದು. All your problems will be solved if you believe that way. ನೀವು ಈ ರೀತಿಯಲ್ಲಿ ನಂಬಿಕೆ ಇಡುವಾಗ ನಿಮ್ಮೆಲ್ಲ ಸಮಸ್ಯೆ ಪರಿಹಾರವಾಗುತ್ತದೆ. So wait on the Lord and be of good courage. ಹೀಗಾಗಿ ದೇವರನ್ನೇ ನಿರೀಕ್ಷಿಸಿಕೊಂಡಿರಿ, ಧೈರ್ಯದಿಂದ ಇರ್ರಿ. The Lord Himself says in John 16:33, ಯೋಹಾನ 16:33 ಕರ್ತನು ತಾನೇ ಹೇಳುತ್ತಾನೆ, in this world you will have tribulation. ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ಉಂಟು. The more you have a close communion with the Lord, ದೇವರೊಂದಿಗೆ ನೀವು ಹೆಚ್ಚು ಐಕ್ಯತೆಯನ್ನು ಇಟ್ಟುಕೊಳ್ಳುವಾಗ, you believe the Lord, ಕರ್ತನನ್ನು ನಂಬುವಾಗ, you expect great things from the Lord, ದೇವರಿಂದ ಮಹತ್ತರವಾದ ಕಾರ್ಯವನ್ನು ನಿರೀಕ್ಷಿಸುವಾಗ there will be tribulation, ಆಗ ಸಂಕಷ್ಟಗಳು ಉಂಟು, trial, ಹೋರಾಟಗಳುಂಟು, so many things, ಅನೇಕ ಸಮಸ್ಯೆಗಳು ಎದುರು ಬರ್ಬೋದು. and you may be thinking all the time, oh, I cannot get all these blessings. ಯಾವಾಗ ನೀವು ಯೋಚಿಸ್ಬೋದು, ಎಲ್ಲ ಆಶೀರ್ವಾದ ನನಗೆ ಸಿಕ್ಕುವುದು ಕಷ್ಟ ಎಂಬುದಾಗಿ. I'm useless. ಪ್ರಯೋಜನ ಇಲ್ಲ. But God says, ದೇವರು ಹೇಳುತ್ತಾನೆ, I have overcome this world. ನಾನು ಈ ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. I have overcome this world. ನಾನು ಈ ಲೋಕವನ್ನು ಜಯಿಸಿದ್ದೇನೆ. Be of good courage. ಉಲ್ಲಾಸದಿಂದಿರ್ರಿ. Be of good courage. ಉಲ್ಲಾಸದಿಂದಿರ್ರಿ. What more you need? ಬೇರೇನು ಬೇಕು ನಿಮಗೆ? What more you need? ನಿಮಗೆ ಇನ್ನೇನು ಬೇಕು? That's why you have to wait on the Lord. ಆದಂದಲೇ ಕರ್ತನಲ್ಲಿ ನೀವು ನಿರೀಕ್ಷೆ ಇಡಬೇಕು. Have a separate time to wait upon Him. ಕರ್ತನ ಪಾದದಲ್ಲಿ ಕಾದು ಕುಳಿತುಕೊಂಡು ನಿರೀಕ್ಷಿಸೋದಕ್ಕೆ ಒಂದು ಪ್ರತ್ಯೇಕ ಸಮಯವಿಡಿ. I have told this many times to the people. ಇದನ್ನ ಜನರಿಗೆ ಅನೇಕ ಸಾರಿ ನಾನು ಹೇಳಿದ್ದೇನೆ. Years back, one young girl used to come to my house and ask me to pray for her. ಅನೇಕ ವರ್ಷಗಳಿಂದ ಒಬ್ಬ ಸ್ತ್ರೀ ಬಂದು ಆಕೆಗೋಸ್ಕರ ಪ್ರಾರ್ಥಿಸುವಂತೆ ನನ್ನ ಮನೆಯಲ್ಲಿ ಬಂದು ಕೇಳಿಕೊಳ್ತಿದ್ರು. We were in a place called Mettur Dam that time. ಆ ಸಮಯದಲ್ಲಿ ನಾವು ಮೆಟ್ಟೂರ್ ಡ್ಯಾಮ್ ಎಂಬುದಾಗಿ ಹೇಳುವಂಥ ಒಂದು ಸ್ಥಳದಲ್ಲಿ ವಾಸವಾಗಿದ್ದೆವು. And we had a very big house. ಒಂದು ದೊಡ್ಡ ಮನೆಯಲ್ಲಿ ನಾವು ವಾಸಿಸುತ್ತಿದ್ದೆವು. We were living there. ಅಲ್ಲಿ ನಾವು ವಾಸಿಸುತ್ತಿದ್ದೆವು. Myself, my husband, only 2 little children. ನಾನು ಮತ್ತು ನನ್ನ ಗಂಡ ಮತ್ತು 2 ಮಕ್ಕಳು. Every day almost she will come and talk to me and ask me this and that, and she will ask me to pray for her. ಪ್ರತಿನಿತ್ಯ ಪ್ರಿಯ ಸಹೋದರಿ ಬಂದು ಅದು ಇದು ಹೇಳಿ ಇದಕ್ಕೋಸ್ಕರ ಪ್ರಾರ್ಥಿಸಿರಿ ಅದಕ್ಕೋಸ್ಕರ ಪ್ರಾರ್ಥಿಸಿರಿ ಅಂತ ಹೇಳುತ್ತಿದ್ರು. When I mentioned her that she has to wait upon the Lord to get all His blessings, ಈ ಎಲ್ಲ ಆಶೀರ್ವಾದ ಹೊಂದಿಕೊಳ್ಳಬೇಕಾದ್ರೆ ನೀವು ಕರ್ತನನ್ನು ನಿರೀಕ್ಷೆ ಇಟ್ಟುಕೊಂಡು ಕಾದುಕೊಳ್ಳಬೇಕೆಂದು ಹೇಳುವಾಗ she asked me one thing. ಆಕೆ ಒಂದು ಪ್ರಶ್ನೆ ಕೇಳುತ್ತಿದ್ರು. What is that? ಏನಾದ ಪ್ರಶ್ನೆ? She said, my house is a small one. ನನ್ನ ಮನೆ ಬಹಳ ಚಿಕ್ಕ ಮನೆ ಎಂಬುದಾಗಿ ಹೇಳ್ತಿದ್ರು. Only one room. ಒಂದೇ ಒಂದು ಕೋಣೆ ಇದೆ. My parents, my brothers, my sisters, all are living there. ನನ್ನ ತಂದೆ ತಾಯಿ ಸಹೋದರ ಸಹೋದರಿ ಎಲ್ಲರೂ ಅಲ್ಲೇ ಬದುಕುತ್ತಿದ್ದೇವೆ. When they are passing that side and this side, how can I pray? ಅವರು ಆ ಕಡೆ ಈ ಕಡೆ ಓಡಾಡ್ತಾ ಇದ್ರೆ ನಾನು ಹೇಗೆ ಪ್ರಾರ್ಥಿಸಲಿಕ್ಕೆ ಸಾಧ್ಯ ಎಂಬ ಪ್ರಶ್ನೆ. If you allow me to come to your house and pray every day, I will be very thankful. ನಾನು ಬಂದು ಪ್ರತಿನಿತ್ಯದಲ್ಲಿ ಪ್ರಾರ್ಥಿಸಲಿಕ್ಕಾಗುವಂತೆ ನೀವು ಅನುಮತಿ ಕೊಡುವುದಾದರೆ ನಾನು ಬಹಳ ಕೃತಜ್ಞನಾಗಿರುತ್ತೇನೆ ಎಂಬುದಾಗಿ ಆಕೆ ಅಂದರು. I told her one thing. ನಾನು ಒಂದು ಸಂಗತಿ ಆಕೆಗೆ ಹೇಳಿದೆ. You can come here every day. There is nobody to disturb you. But one thing you must remember. ನೀವು ಪ್ರತಿನಿತ್ಯದಲ್ಲಿ ಬರಬಹುದು, ನಿಮ್ಮನ್ನು ತೊಂದರೆ ಪಡಿಸಲಿಕ್ಕೆ ಯಾರೂ ಇಲ್ಲ. ಆದರೂ ಒಂದು ಸಂಗತಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿರಿ. Your house is very far from this house, and every day coming to my house may be very difficult for you. ನಿಮ್ಮ ಮನೆಗೂ ನಮ್ಮ ಮನೆಗೂ ಬಹಳ ದೂರ ಇದೆ. ಪ್ರತಿನಿತ್ಯ ಬಂದು ಹೋಗುವಂಥದ್ದು ನಿಮಗೆ ಕಷ್ಟವಾಗಬಹುದು. So do one thing. ಆದ್ದರಿಂದ ಒಂದು ಕೆಲಸ ಮಾಡಿ. In your own house, ನಿಮ್ಮ ಮನೆಯಲ್ಲಿಯೇ in a corner, ಒಂದು ಮೂಲೆಯಲ್ಲಿ put one cot or something. ಒಂದು ಮಂಚವನ್ನು ಏನಾದರೂ ಒಂದು ಹಾಕಿ. And put a bed sheet over that. ಅದರ ಮೇಲೆ ಒಂದು ಬೆಡ್ಶೀಟನ್ನು ಹಾಸಿರಿ. It will become like a room. ಅದು ಒಂದು ಕೋಣೆ ಅಂತ ಆಗ್ತದೆ. Inside that portion, you kneel down and pray to the Lord. ಆ ಒಂದು ಜಾಗದಲ್ಲಿ ಮೊಣಕಾಲೂರಿಕೊಂಡು ನೀವು ಪ್ರತ್ಯೇಕವಾಗಿ ಪ್ರಾರ್ಥಿಸಿರಿ. She obeyed immediately. ಆಕೆ ತಕ್ಷಣವೇ ವಿಧೇಯಳಾದರೂ ಆ ಮಾತಿಗೆ.
That's the greatest thing. ಅದು ಮಹತ್ತರವಾದ ಕಾರ್ಯ ನಿಜವಾಗ್ಲೂ. Obedience is not there in the lives of people who ask me so many questions. ಅನೇಕರು ನನ್ನ ಬಳಿ ಪ್ರಶ್ನೆ ಕೇಳ್ತಾರೆ, ಆದರೆ ಅವರ ಜೀವನದಲ್ಲಿ ಆ ವಿಧೇಯತ್ವ ಇರುವುದೇ ಇಲ್ಲ. But she obeyed. ಈಕೆ ವಿಧೇಯರಾದಳು. Let me cut short the story. ಈ ಕಥೆಯನ್ನು ನಾನು ಮೊಟಕು ಮಾಡ್ತೇನೆ. Afterwards, through her prayers, ಅದಾದ ನಂತರ ಆಕೆಯ ಪ್ರಾರ್ಥನೆ ನಿಮಿತ್ತ, even though in the beginning her sisters and brothers were criticizing her, ಮೊದಲು ಆಕೆಯ ಸಹೋದರ ಆಕೆಯನ್ನು ಅಪಹಾಸ್ಯ ಮಾಡ್ತಾ ಇದ್ರು, as the days went by, ಆದರೆ ದಿನಗಳು ಉರುಳಿದ ಹಾಗೆಯೇ God touched their hearts. ದೇವರು ಅವ್ರ ಹೃದಯವನ್ನು ಮುಟ್ಟಿದನು. The whole family gave their hearts to the Lord. ಇಡೀ ಕುಟುಂಬ ತಮ್ಮ ಹೃದಯವನ್ನು ದೇವರಿಗೆ ಸಮರ್ಪಿಸಿದವು. Through only one sister who waited upon the Lord for her whole family. ಇಡೀ ಕುಟುಂಬಕ್ಕೆ ಒಬ್ಬ ಸಹೋದರಿ ಕರ್ತನಲ್ಲಿ ನಿರೀಕ್ಷೆ ಇಟ್ಟು ಪ್ರಾರ್ಥನೆ ಮಾಡಿದ ನಿಮಿತ್ತ All were saved. ಎಲ್ಲರೂ ರಕ್ಷಣೆ ಹೊಂದಿದರು. What a glorious God we have. ಎಂತಹ ಮಹಿಮೆಯುಳ್ಳ ದೇವರು ನಮಗಿದ್ದಾನಲ್ಲವೇ. You may say, though so many problems are coming because I pray. ನಾನು ಪ್ರಾರ್ಥನೆ ಮಾಡೋದ್ರ ನಿಮಿತ್ತವಾಗಿ ಅನೇಕ ಸಮಸ್ಯೆ ಬರುತ್ತದೆ ಎಂದಾಗ ನೀವು ಹೇಳಬಹುದು. No, my brother, no, my sister, no, my young people. ಇಲ್ಲ ಪ್ರಿಯ ಸಹೋದರಿ ಮತ್ತು ಯವನಸ್ಥ ಮಕ್ಕಳೇ, Wait on the Lord. ಕರ್ತನ ನಿರೀಕ್ಷಿಸಿಕೊಂಡಿರಿ, Be of good courage, ಧೈರ್ಯದಿಂದಿರಿ, and He shall strengthen thine heart. Wait, I say, on the Lord. ಆತನು ನಿಮ್ಮ ಹೃದಯವನ್ನು ಬಲಪಡಿಸ್ತಾನೆ. ನೀವು ಕಾದುಕೊಳ್ತೀರಿ, ಕರ್ತನಿಗೋಸ್ಕರ ನಿರೀಕ್ಷೆ ಇಡ್ರಿ. You will receive divine strength. ದೈವಿಕವಂತ ಬಲ ನೀವು ಹೊಂದುವಿರಿ. Whatever may happen in your life, ಜೀವನದಲ್ಲಿ ಏನೇ ಸಂಭವಿಸಿದರೂ you will be strengthened in the Lord. ನೀವು ಕರ್ತನಲ್ಲಿ ಬಲವನ್ನು ಹೊಂದುವಿರಿ. His grace will strengthen you. ಆತನ ಕೃಪೆ ನಿಮ್ಮನ್ನು ಬಲಪಡಿಸುತ್ತದೆ. Just start, that's all. ನೀವು ಆರಂಭಿಸಿರಿ ಅಷ್ಟೇ. The Lord will give you grace above grace above grace. ಕರ್ತನು ಕೃಪೆ ಮೇಲೆ ಕೃಪೆಯನ್ನು ಅನುಗ್ರಹಿಸುತ್ತಲೇ ಇರುತ್ತಾನೆ. Finally, you will receive all God's abundant blessings. ಕಡೆಯದಾಗಿ ದೇವರ ಅಪರಿಮಿತವಾದ ಆಶೀರ್ವಾದ ನೀವು ಹೊಂದುವಿರಿ. And sometimes you may say, in my soul, I feel so weak. ಕೆಲವೊಮ್ಮೆ ಆತ್ಮದಲ್ಲಿ ಬಹಳ ಬಲಹೀನ ಆಗ್ತೇನೆ ಎಂಬುದಾಗಿ ನೀವು ಹೇಳಬಹುದು. I am depressed. ನಾನು ಮಾನಸಿಕ ಖಿನ್ನತೆಗೊಳಗಾಗ್ತೇನೆ. I am not able to pray at all. ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದೇ ಇಲ್ಲ. My beloved brothers and sisters, ನನ್ನ ಪ್ರಿಯ ಸಹೋದರಿ, if you read Psalm 138 verse 3, ಕೀರ್ತನೆ 138 3ನೇ ವಾಕ್ಯವನ್ನು ನೀವು ಓದಿ ನೋಡಿದ್ರೆ, the Lord says, I will strengthen you. ಕರ್ತನು ಹೇಳುತ್ತಾನೆ, ನಾನೇ ನಿನ್ನನ್ನು ಬಲಪಡಿಸುತ್ತೇನೆ ಎಂಬುದಾಗಿ. I will strengthen you and give you courage. ನಾನು ನಿನ್ನ ಆತ್ಮಕ್ಕೆ ಬಲಪಟ್ಟು ನಿನ್ನನ್ನು ಧೈರ್ಯಪಡಿಸುತ್ತೇನೆ. That's what we read in Proverbs chapter 28 also. ಜ್ಞಾನೋಕ್ತಿ 28ರಲ್ಲೂ ಸಹ ಇದನ್ನೇ ನಾವು ಓದುತ್ತೇವೆ. Proverbs 28 verse 1 says, ಜ್ಞಾನೋಕ್ತಿ 28:1 ಹೇಳುತ್ತದೆ, The wicked flee when no man pursueth, but the righteous are bold as a lion. ಹಿಂದಟ್ಟದಿದ್ದರೂ ದುಷ್ಟನು ಹೆದರಿ ಓಡುವನು, ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು ಎಂಬುದಾಗಿ. Yes, my beloved brother and sister, when you are depressed in your heart, in your soul, the Lord says, I will make you like a lion and strengthen you. ಹೌದು ನನ್ನ ಪ್ರಿಯ ಸಹೋದರಿ, ನೀವು ಆತ್ಮದಲ್ಲಿ ನೀವು ನೊಂದಿರುವಾಗ, ಕೊರತೆಯಿಂದಿರುವಾಗ ದೇವರು ನಿಮ್ಮನ್ನು ಸಿಂಹದಂತೆ ಧೈರ್ಯಗೊಳಿಸುತ್ತಾನೆ. ಪ್ರಿಯರೇ, You may be going through sorrows after sorrows, ದುಃಖದ ಮೇಲೆ ದುಃಖವನ್ನು ಒಂದು ವೇಳೆ ನೀವು ಅನುಭವಿಸ್ತಾ ಇರಬಹುದು. troubles after troubles. ಹಿಂಸೆಗಳ ಮೇಲೆ ಹಿಂಸೆಯನ್ನು ಅನುಭವಿಸ್ತಾ ಇರಬಹುದು. But what you have to do? ಆದ್ರೆ ನೀವೇನು ಮಾಡಬೇಕು? Don't say, oh, I have no time to pray. ಅಯ್ಯೋ, ಪ್ರಾರ್ಥನೆ ಮಾಡ್ಲಿಕ್ಕೆ ಸಮಯವೇ ಇಲ್ಲ ಎಂಬ ಹೇಳಬೇಡ್ರಿ. I am not able to pray. ಪ್ರಾರ್ಥನೆ ಮಾಡಲು ಆಗೋದಿಲ್ಲ ಎಂಬ ಹೇಳಬೇಡಿ. Nothing doing. You have to pray and cling on to the Lord only. ನೀವು ಪ್ರಾರ್ಥನೆ ಮಾಡಿ ದೇವರನ್ನ ದೃಢವಾಗಿ ಹಿಡಿದುಕೊಳ್ಳಬೇಕು ಅಷ್ಟೇ. When you cling on to Him, ನೀವು ದೇವರನ್ನು ದೃಢವಾಗಿ ಹಿಡ್ಕೊಳ್ಳುವಾಗ, when you wait upon Him, ನೀವು ಕರ್ತನ ನಿರೀಕ್ಷಿಸಿಕೊಂಡಿರುವಾಗ, the Lord will fill you with a courage and He will make you like a lion. ಕರ್ತನು ನಿಮ್ಮನ್ನ ಧೈರ್ಯದಿಂದ ತುಂಬಿಸಿ ಸಿಂಹದಂತೆ ಇರುವಂತೆ ಮಾಡುವನು. In our family life, some years back, we had to go through many problems. ಅನೇಕ ವರ್ಷಗಳ ಹಿಂದೆ ನಮ್ಮ ಕುಟುಂಬದಲ್ಲೂ ಸಹ ಅನೇಕ ಕಷ್ಟಗಳನ್ನು ನಾವು ಎದುರಿಸಬೇಕಾಗಿ ಬಂತು. In the beginning of the married life, we lost 2 or 3 children and we are expecting the next one, and we never knew that we will get it or not. That baby also will die, and we were worried. ನಮ್ಮ ಕೌಟುಂಬಿಕ ಜೀವನದ ಆರಂಭ ದಿವಸದಲ್ಲಿ 1-2 ಗರ್ಭಪಾತವಾಯಿತು. ಆಮೇಲೆ ಮುಂದೆ ಮಗು ಹುಟ್ಟುತ್ತೋ ಇಲ್ಲೋ ಎಂಬುದಾಗಿಯೂ ನಮಗೆ ಚಿಂತೆ ಇತ್ತು. All the time we are clinging on to God. ಆದರೆ ಯಾವಾಗಲೂ ಧೈರ್ಯದಿಂದ ನಾವು ದೇವರನ್ನು ಹಿಡ್ಕೊಂಡಿದ್ದೆವು. Both of us believed that God can do a miracle in our lives. ಗಂಡ ಹೆಂಡತಿ ನಾವು ಇಬ್ಬರು ಸಹ ದೇವರು ನಮ್ಗೆ ಅದ್ಭುತವನ್ನು ಮಾಡ್ತಾನೆ ಎಂಬುದಾಗಿ ದೇವರನ್ನು ನಿರೀಕ್ಷಿಸಿಕೊಂಡಿದ್ದೆವು. It happened just like that. ಅದೇ ರೀತಿ ನಮ್ಮ ಜೀವನದಲ್ಲಿ ಸಂಭವಿಸಿತು. And God gave us a beautiful boy child. ದೇವರು ಸುಂದರವಾದ ಒಂದು ಗಂಡು ಮಗುವನ್ನು ಕೊಟ್ಟನು. And he is a boy of the Lord right now.
ಈಗ ಅವರು ದೇವರ ಮಗುವಾಗಿದ್ದಾರೆ. Yes, he belongs to God. ಹೌದು, ಆತನು ಕರ್ತನಿಗೆ ಸ್ವಂತ. He is doing his service. ಆತನ ಸೇವೆನ ಆತನು ಮಾಡ್ತಿದ್ದಾರೆ. Yes, God will give you such a blessing. ದೇವರು ಅಂತಹ ಒಂದು ಆಶೀರ್ವಾದ ನಿಮ್ಗೆ ಕೊಡುತ್ತಾನೆ. Don't lose heart. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. That time also you have to wait upon the Lord ಅಂತಹ ಸಂದರ್ಭದಲ್ಲೂ ದೇವರನ್ನು ನಿರೀಕ್ಷಿಸಿಕೊಂಡಿರಬೇಕು and be of good courage. ಮತ್ತು ಧೈರ್ಯದಿಂದಿರಬೇಕು. Hallelujah. ಹಲ್ಲೆಲೂಯಾ. What a glorious God we have. ಎಂತಹ ಮಹಿಮೆಯುಳ್ಳ ದೇವರು ನಮಗಿದ್ದಾನಲ್ವೇ. Not only that problem, we had to go through many problems, financial problem in the body and so many things. ಅದು ಮಾತ್ರವಲ್ಲ, ಹಣದ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂತು. But all the time, according to Psalm 121 verses 1 and 2, always we are looking upon the Lord. ಕೀರ್ತನೆ 121:1-2 ಅನುಗುಣವಾಗಿ ನಾವು ಯಾವಾಗಲೂ ದೇವರನ್ನೇ ದೃಷ್ಟಿಸಿ ನೋಡುತ್ತಿದ್ದೆವು. Believing God for everything. ಎಲ್ಲದಕ್ಕೂ ದೇವರಲ್ಲೇ ನಂಬಿಕೆ ಇಟ್ಟು ಜೀವಿಸುತ್ತಿದ್ದೆವು. God shall supply all your need. That's the promise given to us. ದೇವರು ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು, ಅದು ದೇವರು ಕೊಟ್ಟಂತ ಒಂದು ವಾಗ್ದಾನ. The same way God gave us everything in a beautiful way. ಅದೇ ರೀತಿಯಲ್ಲಿ ದೇವರು ಎಲ್ಲವನ್ನೂ ಸುಂದರವಾದ ರೀತಿಯಲ್ಲಿ ನಮಗೆ ಅನುಗ್ರಹಿಸಿದನು. Financially we were blessed. ಆರ್ಥಿಕವಾಗಿ ಆಶೀರ್ವಾದ ಹೊಂದಿದೆವು. All those who are criticizing us received God as their Savior and received the Holy Spirit also. ನಮ್ಮನ್ನು ಹೀನೈಸ್ತಾ ಇದ್ದಂಥವರೆಲ್ಲರೂ ಸಹ ದೇವರ ಕೃಪೆಯಿಂದ ಮುಟ್ಟಲ್ಪಟ್ಟು ಪರಿಶುದ್ಧಾತ್ಮನ ಅಭಿಷೇಕವನ್ನು ಸಹ ಹೊಂದಿಕೊಂಡರು. God gave us all the blessings in a beautiful way. ದೇವರು ಎಲ್ಲ ಆಶೀರ್ವಾದವನ್ನು ಸುಂದರವಂತ ರೀತಿಯಲ್ಲಿ ನಮಗೆ ಅನುಗ್ರಹಿಸಿದನು. So don't give place for depression. ಹಾಗಾಗಿ ಮಾನಸಿಕ ಖಿನ್ನತೆಗೆ ಅವಕಾಶ ಕೊಡಬೇಡಿ. Wait on the Lord and be of good cheer. ಕರ್ತನಲ್ಲಿ ಕಾದುಕೊಂಡು ಉಲ್ಲಾಸದಿಂದ ಧೈರ್ಯದಿಂದ ಇರ್ರಿ. And he shall strengthen you. ಆತನು ನಿಮ್ಮನ್ನು ಬಲಪಡಿಸ್ತಾನೆ. In the same way, ಅದೇ ರೀತಿ your spirit also should be strengthened. ನಿಮ್ಮ ಆತ್ಮವೂ ಸಹ ಬಲ ಹೊಂದಬೇಕು. If you read Acts 1:8, ಅಪೊಸ್ತಲರ ಕೃತ್ಯ 1:8 ನೀವು ಓದಿ ನೋಡಿದ್ರೆ, there we read that the Holy Spirit, when it comes upon you, will be strengthened in the Lord. ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಬಲ ಹೊಂದುವಿರಿ ಎಂದು ಓದ್ತೇವೆ. Wait on the Lord. ಕರ್ತನ ನಿರೀಕ್ಷಿಸಿಕೊಂಡಿರಿ. If you read Acts 1:14, the disciples were waiting upon the Lord. ಅಪೊಸ್ತಲರ ಕೃತ್ಯ 1:14 ಓದುವಾಗ ಶಿಷ್ಯರು ದೇವರಿಗೋಸ್ಕರ ಕಾದುಕೊಂಡಿದ್ದರು ಎಂಬುದಾಗಿ. And if you read Acts 2nd chapter, they receive the Holy Spirit. 2ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ ನೋಡಿದರೆ ಅವರು ಪರಿಶುದ್ಧಾತ್ಮನ ಹೊಂದಿಕೊಂಡರು ಎಂಬುದಾಗಿ ಓದ್ತೇವೆ. They were strengthened in the Lord. ಅವರು ಕರ್ತನಲ್ಲಿ ಬಲ ಹೊಂದಿದರು. And God used them ಮತ್ತು mightily. ದೇವರು ಅವರನ್ನು ಅಪರಿಮಿತವಾಗಿ ಉಪಯೋಗಿಸಿದನು. Same thing will happen to you, my brother, my sister, and my children. ನನ್ನ ಪ್ರಿಯ ಸಹೋದರ ಸಹೋದರಿ ಮತ್ತು ಚಿಕ್ಕ ಮಕ್ಕಳೇ, ಅದೇ ರೀತಿ ನಿಮಗೂ ಸಂಭವಿಸಲಿಕ್ಕೆ ಸಾಧ್ಯ. When you receive all the strength from the Lord, ಎಲ್ಲ ಆಶೀರ್ವಾದ ದೇವರಿಂದ ನೀವು ಹೊಂದಿಕೊಳ್ಳುವಾಗ in your body, soul, and mind, ನಿಮ್ಮ ದೇಹ, ಆತ್ಮ ಮತ್ತು ಪ್ರಾಣಗಳಲ್ಲಿ your home will be a sweet home, ನಿಮ್ಮ ಮನೆ ಮಧುರವಾದಂಥ ಮನೆ ಆಗುತ್ತದೆ. house of prayer, ಪ್ರಾರ್ಥನೆಯ ಮನೆ ಆಗುತ್ತದೆ. and spirit-filled home. ಆತ್ಮಭರಿತವಾದ ಮನೆ ಆಗುತ್ತದೆ. All the time there will be joy. ಯಾವಾಗಲೂ ಆನಂದವಿರುತ್ತದೆ. What a glorious life it will be. ಎಂಥ ಮಹಿಮೆಯ ಜೀವಿತವದಲ್ಲವೇ. So the whole of this month you are going to enjoy with these blessings. ಇಡೀ ತಿಂಗಳು ಈ ಆಶೀರ್ವಾದವನ್ನು ನೀವು ಹೊಂದಲಿಕ್ಕಿದ್ದೀರಿ ಪ್ರಿಯರೇ. What you have to do? ಏನ್ ಮಾಡಬೇಕು? Wait on the Lord. ಕರ್ತನನ್ನು ನಿರೀಕ್ಷಿಸಿಕೊಂಡಿರಿ. As an individual, ವ್ಯಕ್ತಿಗತವಾಗಿ, as a family, ಕುಟುಂಬವಾಗಿ wait on the Lord. ಕರ್ತನನ್ನು ನಿರೀಕ್ಷಿಸಿಕೊಂಡಿರಿ. Be of good courage, ಧೈರ್ಯದಿಂದಿರ್ರಿ. and the Lord shall strengthen you. ಕರ್ತನು ನಿಮ್ಮನ್ನು ಬಲಪಡಿಸ್ತಾನೆ. What a glorious experience you are going to experience the whole of this month. ಇಡೀ ತಿಂಗಳು ಎಂಥ ಮಹಿಮೆಯುಳ್ಳ ಅನುಭವಕ್ಕೆ ನೀವೆಲ್ಲರೂ ಸಹ ಪಾತ್ರರಾಗಲಿಕ್ಕಿದ್ದೀರಿ. God shall supply all your needs, ದೇವರು ನಿಮ್ಮ ಪ್ರತಿಯೊಂದು ಕೊರತೆ ನೀಗಿಸುವನು. and He will strengthen your soul, mind, and body, and make you a real child of God. ನಿಮ್ಮ ದೇಹ, ಆತ್ಮ, ಪ್ರಾಣವನ್ನು ಬಲಪಡಿಸಿ ನಿಜವಾಗ್ಲೂ ದೇವರ ಮಕ್ಕಳಾಗುವಂತೆ ನಿಮ್ಮನ್ನು ಮಾರ್ಪಾಡು ಮಾಡುತ್ತಾನೆ. God bless you. ದೇವರು ನಿಮ್ಮನ್ನು Shall ಆಶೀರ್ವದಿಸಲಿ. we pray? Our precious heavenly Father, ನಮ್ಮ ಅಮೂಲ್ಯ ಪರಲೋಕದ ತಂದೆಯೇ, we want you to fill our soul and mind and body with your strength, O Father. ನಿನ್ನ ಬಲದಿಂದ ನಮ್ಮ ದೇಹ, ಆತ್ಮ, ಪ್ರಾಣವನ್ನು ತುಂಬಬೇಕೆಂಬ We ಬೇಡುತ್ತೇವೆ. humble before you, Father. ನಿನ್ನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ತೇವೆ ಕರ್ತನೇ. Touch the lives of everyone who are watching this ಈ program. ಕಾರ್ಯಕ್ರಮ ನೋಡ್ತಾ ಇರುವಂತಹ ಪ್ರತಿಯೊಬ್ಬರ ಜೀವಿತವನ್ನು ಮುಟ್ಟು. Let everyone look unto thee and get this blessing in their own life. ಎಲ್ಲರೂ ನಿನ್ನನ್ನೇ ನೋಡಿ ತಮ್ಮ ಜೀವಮಾನದಲ್ಲಿ ಆಶೀರ್ವಾದವನ್ನು ಅವರೆಲ್ಲರೂ ಹೊಂದಿಕೊಳ್ಳಲಿ. Give them your grace to wait on your feet all the time whenever they go through sufferings or trouble or temptations or trials. ಅವರ ಜೀವಮಾನದಲ್ಲಿ ಕಷ್ಟ, ಸಂಕಟ, ಹೋರಾಟಗಳೆಲ್ಲವನ್ನು ನೋಡುವಾಗ
ನಿನ್ನನ್ನೇ ಆತುಕೊಂಡು ನಿನ್ನಿಂದ ಅವರು ಧೈರ್ಯ ಬಲ ಆದರಣೆಯನ್ನು ಹೊಂದಿಕೊಳ್ಳಲಿ ಸ್ವಾಮಿ. Give them grace to wait upon your feet. ನಿನ್ನ ಪಾದದಲ್ಲಿ ಕಾದು ಕುಳಿತುಕೊಳ್ಳುವಂಥ ಒಂದು ಮಹಾಕೃಪೆಯನ್ನು ಅವರೆಲ್ಲರಿಗೆ ನೀನು As a ಅನುಗ್ರಹಿಸು. family, give them grace to wait with one accord. ಕುಟುಂಬವಾಗಿ ಅವರೆಲ್ಲರೂ ಒಟ್ಟಾಗಿ ಸೇರುವಂಥ ಒಂದು ಕೃಪೆಯನ್ನು ಎಲ್ಲ ಕುಟುಂಬದ ಜನರಿಗೆ I ಅನುಗ್ರಹಿಸು. know when they pray as a family together, they will receive God's abundant blessings in their family. ಕುಟುಂಬವಾಗಿ ಅವರು ಒಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ ದೇವರ ಅಪರಿಮಿತವಾದ ಆಶೀರ್ವಾದವನ್ನು ಎಲ್ಲ ಕುಟುಂಬಗಳು ಹೊಂದುತ್ತದೆ ಎಂಬುದಾಗಿ ನಾನು So ಬಲ್ಲೆ. give them the grace, Master. ಹೀಗಾಗಿ ಆ ಕೃಪೆಯನ್ನು ಅನುಗ್ರಹಿಸಪ್ಪ. Let them have the spirit of prayer. ಅವರೆಲ್ಲರೂ ಪ್ರಾರ್ಥನಾ ಆತ್ಮವನ್ನು ಹೊಂದಿಕೊಳ್ಳಲಿ ಸ್ವಾಮಿ. Every morning, let them start as a family and wait upon your feet. ಪ್ರತಿ ಮುಂಜಾನೆ ಕುಟುಂಬವಾಗಿ ಪ್ರಾರ್ಥನೆಯೊಂದಿಗೆ ಆರಂಭಿಸಲಿ, ನಿನ್ನ ಪಾದದಲ್ಲಿ ಸೇರಿ. Give this blessing to each one who is watching this program. ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೆ ಈ ಆಶೀರ್ವಾದವನ್ನು ಕೊಡು. Let everyone have that burden to wait upon your feet, O Father. ಎಲ್ಲರೂ ಸಹ ನಿನ್ನ ಪಾದದಲ್ಲಿ ಸೇರಿ ಬರುವಂಥ ಒಂದು ಭಾರವನ್ನು ಎಲ್ಲರಿಗೂ ಅನುಗ್ರಹಿಸು ಸ್ವಾಮಿ. Strengthen them, O Father, in the spirit, ಅವರ ಆತ್ಮದಲ್ಲಿ ಅವರನ್ನು ನೀನು ಬಲಪಡಿಸು ಸ್ವಾಮಿ. the soul, ಆತ್ಮದಲ್ಲಿ and in the mind. ಮತ್ತು ಪ್ರಾಣದಲ್ಲಿಯೂ ಮನಸ್ಸಿನಲ್ಲಿಯೂ. Lord, fill them with the Holy Spirit without measure. ಕರ್ತನೆ, ಪರಿಶುದ್ಧಾತ್ಮನ ಅಪರಿಮಿತವಾದ ಆಶೀರ್ವಾದದಿಂದ ಅವರನ್ನು Let ತುಂಬಿಸು. whole family receive that blessing. ಇಡೀ ಕುಟುಂಬ ಈ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. Let them not spend all the time according to their own wish, Master. ಅವರ ಇಚ್ಛೆ ಬಂದಂತೆ ಇಡೀ ಸಮಯವನ್ನು ಅವರು ಖಂಡಿತವಾಗಿ ಕಳೆಯುವುದು ಬೇಡಪ್ಪ. Father, fill their home with the spirit of fear. ಕರ್ತನೆ, ಭಯದ ಆತ್ಮದಿಂದ ಅವರ ಇಡೀ ಮನೆಯನ್ನು ನೀನು Oh, I ತುಂಬಿಸು. have to seek the Lord, otherwise I will not be strengthened in my spirit, soul and mind. ಓ ಕರ್ತನನ್ನು ನಿರೀಕ್ಷಿಸಿಕೊಳ್ಳಬೇಕು, ಇಲ್ಲದಿದ್ದರೆ ನನ್ನ ದೇಹ ಆತ್ಮ ಪ್ರಾಣದಲ್ಲಿ ನಾನು ಬಲ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ತಿಳಿದುಕೊಳ್ಳಲಿ. Fill them with your grace and mercy. ನಿನ್ನ ಕೃಪೆ ಕರುಣೆಯಿಂದ ಅವರನ್ನು ತುಂಬಿಸು. Fill, Master, ತುಂಬಿಸು ಕರ್ತನೆ. even now, ಈಗಲೂ as they are praying. ಅವರು ಪ್ರಾರ್ಥಿಸುತ್ತಿರುವಾಗ Lord, give them the grace to receive the power of prayer. ಪ್ರಾರ್ಥನೆಯ ಬಲವನ್ನು ಹೊಂದಿಕೊಳ್ಳಿಕ್ಕೆ ಕೃಪೆಯನ್ನು Let ಅನುಗ್ರಹಿಸು. them start praying with all thirst, Master. ಬಹಳ ಹಂಬಲವುಳ್ಳವರಾಗಿ ಪ್ರಾರ್ಥಿಸಲಿ. Let them not waste even a single minute. ಒಂದು ನಿಮಿಷವನ್ನು ಅವರು ವ್ಯರ್ಥ ಮಾಡುವುದು ಬೇಡ. Unite their hearts together. ಅವರ ಹೃದಯವನ್ನು ನೀನು And ಐಕ್ಯಗೊಳಿಸು. individually also let them spend time in your presence. ವ್ಯಕ್ತಿಗತವಾಗಿ ನಿನ್ನ ಪಾದಸಂದಲ್ಲಿ ಅವರು ಸಮಯವನ್ನು ಕಳೀಲಿ ಸ್ವಾಮಿ. Teach them how to wait upon your feet, Father. ನಿನ್ನ ಪಾದಸಂದಲ್ಲಿ ಹೇಗೆ ಸಮಯ ಕಳೆಯುವುದು ಎಂಬುದಾಗಿ ಅವರಿಗೆ ಬೋಧಿಸು. Guide them and lead them in a beautiful way. ಅದ್ಭುತವಾದ ರೀತಿಯಲ್ಲಿ ಅವರ ನಿನ್ನ ಮಾರ್ಗದಲ್ಲಿ ನಡೆಸು. Those who are asking for the Holy Spirit, fill them, Lord. ಪರಿಶುದ್ಧಾತ್ಮನಿಗೋಸ್ಕರ ಬೇಡಿಕೆ ಇಟ್ಟವರನ್ನು ನೀನು ತುಂಬಿಸು ಸ್ವಾಮಿ. Fill them with all the 9 gifts of the Holy Spirit. ಪರಿಶುದ್ಧಾತ್ಮನ 9 ವರಗಳಿಂದ ಅವರನ್ನು ತುಂಬಿಸು. Use them for your glory. ನಿನ್ನ ಮಹಿಮೆಗೋಸ್ಕರ ಅವರನ್ನು ಉಪಯೋಗಿಸು. Let them not have any unwanted things in their lives. ಅನಾವಶ್ಯಕವಾದ ಸಂಗತಿಗಳು ಅವರ ಜೀವಮಾನದಲ್ಲಿ ಇರುವುದು ಬೇಡ ಸ್ವಾಮಿ. Oh, let the presence of God fill their home. ದೇವರ ಪ್ರಸನ್ನತೆ ಅವರ ಮನೆಯನ್ನು ಆವರಿಸಿಕೊಳ್ಳಲಿ ಸ್ವಾಮಿ. Fill their hearts. ಅವರ ಹೃದಯವನ್ನು ತುಂಬಿಸು. Have mercy upon each and every one of them. ಪ್ರತಿಯೊಬ್ಬರ ಮೇಲೆ ನಿನ್ನ ಕರುಣೆಯನ್ನು ತೋರಿಸು. Forgive all the trespasses. ಅವರ ಎಲ್ಲ ಅಪರಾಧಗಳನ್ನು ನೀನು ಮನ್ನಿಸು. And let them be drawn to thee, Master. ನಿನ್ನ ಕಡೆಗೆ ಸೆಳೆದುಕೋ ಸ್ವಾಮಿ. Let everyone come closer to thee, O Father. ಎಲ್ಲರೂ ನಿನ್ನ ಸಮೀಪಕ್ಕೆ ಬರಲಿ Cleanse ಸ್ವಾಮಿ. them with your blood, Father. ನಿನ್ನ ರಕ್ತದಿಂದ ಅವರನ್ನು ತೊಳೆ ತಂದೆ. Everyone should be cleansed by the power of God. ದೇವರ ಬಲದಿಂದ ಪ್ರತಿಯೊಬ್ಬರು ಶುದ್ಧೀಕರಣವನ್ನು ಕಾಣಬೇಕು. Let them receive you in their hearts all the time. ಅವರು ತಮ್ಮ ಹೃದಯಗಳಲ್ಲಿ ನಿನ್ನ ಯಾವಾಗಲೂ You ಸ್ವೀಕರಿಸಿಕೊಂಡಿದ್ದಾರೆ. are giving them a grace, special grace to spend the time waiting at the feet of God. ದೇವರ ಸನ್ನಿಧಿಯಲ್ಲಿ ಕಾದು ಕುಳಿತುಕೊಳ್ಳುವಂಥ ವಿಶೇಷ ಕೃಪೆ ಅವರಿಗೆ ಅನುಗ್ರಹಿಸುತ್ತಿದ್ದಿ. Because you are giving all these blessings, we are thankful to you. ಎಲ್ಲ ಆಶೀರ್ವಾದ ಕೊಡುತ್ತಿರೋದಕ್ಕೋಸ್ಕರ ನಿನಗೆ ವಂದನೆ. The whole of this month they should receive all God's abundant blessings. ಇಡೀ ತಿಂಗಳು ದೇವರ ಅಪರಿಮಿತವಾದ ಆಶೀರ್ವಾದವನ್ನು ಅವರು ಹೊಂದಿಕೊಳ್ಳಲಿ. In Jesus' name we pray. Amen. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.